ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಬಲಿಯಾಗಿರೋದು. ನೇಣು ಬಿಗಿದುಕೊಂಡು 26 ವರ್ಷದ ಮಮತಾಶ್ರೀ ಅಂತ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿದ್ದಾಳೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಇದು. ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಬಲಿಯಾಗಿದ್ದಾಳೆ. ಚಿಂತಾಮಣಿಯ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿ ನಡೆದಿರೋ ಘಟನೆ. 5 ವರ್ಷಗಳ ಹಿಂದೆ ಮೋಹನ್ ರೆಡ್ಡಿಯನ್ನ ಮದುವೆಯಾಗಿದ್ದಂತ ಮಮತಾ ಮದುವೆ ಆದಾಗಿನಿಂದ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ರಂತೆ ಪತಿ ಮತ್ತು ಆತನ ಕುಟುಂಬಸ್ಥರು. ಮೋಹನ್ ಮತ್ತವನ ಕುಟುಂಬಸ್ಥರ ಮೇಲೆ ಮಮತಾ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ತಾಯಿಯ ಸಾವಿನಿಂದ ಅನಾಥವಾಯಿತು 4 ವರ್ಷದ ಮಗು. ಚಿಂತಾಮಣಿ ಪೊಲೀಸ್ ಠಾಣೆಗೆ ದೂರು ನೀಡಿರುವಂತ ಮಮತಾ ತಂದೆ ಶ್ರೀನಿವಾಸ ರೆಡ್ಡಿ ಸ್ಥಳಕ್ಕೆ ಎಎಸ್ಪಿ ಜಗನ್ನಾಥ್ ರೈ, ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂತ ಚಿಂತಾಮಣಿ ಪೊಲೀಸರು. ನೋಡಿ, ಸಮಾಜ ಎಷ್ಟೇ ಗ್ರೋತ್ ಆದರೂ ಕೂಡ, ಏನೇ ಟೆಕ್ನಾಲಜಿ ಬಂದರೂ ಕೂಡ, ಎಷ್ಟೇ ಸ್ಮಾರ್ಟ್ ಆದರೂ ಕೂಡ ಜನರು ಈ ವರದಕ್ಷಿಣೆ ಪಿಡುಗನ್ನ ನಿರ್ಮೂಲನೆ ಮಾಡುವಲ್ಲಿ ವಿಫಲರಾಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ವರದಕ್ಷಿಣೆ ಕಿರುಕುಳಕ್ಕೆ ಓರ್ವ ಮಹಿಳೆ ಬಲಿಯಾಗಿರೋದು. ಆಕೆಯ ಗಂಡನ ಮತ್ತೆ ಗಂಡ ಕುಟುಂಬಸ್ಥರ ವಿರುದ್ಧ ಆಕೆ ಪೋಷಕರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊಣ್ಣಶೆಟ್ಟಹಳ್ಳಿ ಚಿಂತಾಮಣಿಯಲ್ಲಿ ನಡೆದಿರುವಂಥ ಘಟನೆ ಇದು. ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಬಲಿಯಾಗಿರೋದು. ಇದರಿಂದಾಗಿ ಪಾಪ 4 ವರ್ಷದ ಕಂದಮ್ಮ, ಏನೂ ಅರಿಯದ ಮಗು ಈಗ ಅನಾಥ ಆಗಿದೆ.